ಹಲಗೂರು ಸಮೀಪ ನಂಜಾಪುರ ಗ್ರಾಮದ ಮಹದೇವು ಎಂಬುವರ ಜಮೀನಿನ ಸೀಮೆ ಊರಿನಲ್ಲಿ 10 ಅಡಿ ಉದ್ದದ ಹೆಬ್ಬಾವು ಪತ್ತೆಯಾಗಿದೆ. ಉರಗಪ್ರೇಮಿ ಗಿಡ್ಡ ಅಲಿಯಾಸ್ ಜಗದೀಶ್ ಮಾತನಾಡಿ, ನಾನು ಸುಮಾರು ವರ್ಷಗಳಿಂದ ಹಾವುಗಳನ್ನು ಹಿಡಿಯುತ್ತಿದ್ದೇನೆ ಇಂದು ಕರೆಬಾಡಿ ನಂಜಾಪುರ ಗ್ರಾಮದಲ್ಲಿ ಎಂದು ತಿಳಿಸಿದರು. ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ದೇನೆ. ಸರಿಸುಮಾರು 10 ಅಡಿ ಹೆಬ್ಬಾವು ಸಿಕ್ಕಿದೆ. ಇದನ್ನು ಸಂರಕ್ಷಿಸಿ ಬಸವನಬೆಟ್ಟದ ಅರಣ್ಯ ಪ್ರದೇಶಕ್ಕೆ ಬಿಡುತ್ತೇವೆ ಎಂದು ತಿಳಿಸಿದರು. ಈಗ ತಾನೇ ಬಂದ ಒಂದು ಹೆಬ್ಬಾವು ರೆಸ್ಕ್ಯೂ ಕಾಲ್ ಬಂದಿತ್ತು. ಮಹದೇವರ ಜಮೀನಲ್ಲಿ, ನಂಜಾಪುರ ಗುಡ್ಡೆ ಹತ್ರ ಮಹದೇವರ ಜಮೀನಲ್ಲಿ ಕಾಣಿಸ್ಕೊಂಡೈತೆ. ಈ ಹಬ್ಬವನ್ನು ನಾವು ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದೀವಿ. ಇದನ್ನ ನಾವು ಮುತ್ತೋಟಿ ಕಾಡಿಗೆ ಬಿಡೋಕ್ಕೆ ಹೊರಟಿದ್ದೀವಿ. ಈಗ ಫಾರೆಸ್ಟ್ ವಾಚರಾದಂಥ ಪ್ರದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರದೀಪ್ ಅವರೇ, ಬನ್ನಿ ಇಲ್ಲಿಗೆ. ನಮಗೆ ವರ್ಕರ್ಸ್ ಕಡೆಯಿಂದ ಹೊಂದಿರೋದು, ರೈತರ ಕಡೆಯಿಂದ ರೈತರಿಗೆ ಹೆಲ್ಪ್ ಆಗಲಿ ಅಂತ ಯಾವನ್ನ ರಕ್ಷಣೆ ಮಾಡಿದ್ದೀವಿ. ಜಮೀನಿನ ಮಾಲೀಕ ಮಹದೇವ್ ಮಾತನಾಡಿ, ನಮಗೆ ಸುಮಾರು ಕಾಡು ಪ್ರಾಣಿಗಳಿಂದ ವ್ಯವಸಾಯ ಹಾಡು ಹಾಕುತ್ತಿದೆ. ಹಂದಿ, ಆನೆ, ಚಿರತೆ ಅಲ್ಲದೆ ಇಂದು ಹೆಬ್ಬಾವು ಕಂಡುಬಂದಿದ್ದು, ನಾನು ಅರಣ್ಯಾಧಿಕಾರಿಗಳಿಗೆ ಕರೆ ಮಾಡಿ 2 ಗಂಟೆಗಳ ಕಾಲ ಆಯಿತು. ಯಾರೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಅರಣ್ಯಾಧಿಕಾರಿಗಳು ರೈತರಿಗೆ ಸ್ಪಂದಿಸಬೇಕು ಎಂದರು. ಇದೊಂದೇ ಅಂತಲ್ಲ, ತುಂಬಾ ಬೇರೆ ಬೇರೆ ಥರ ಎಲ್ಲ ಪ್ರಾಬ್ಲಮ್ ನಮಗೆ ಇಲ್ಲಿ ಇರೋರ್ಗೆ ತುಂಬ ಅನಾನುಕೂಲವಾಗಿದೆ. ಈಗ ನೋಡಿ, ಈಗ ಫೋನ್ ಮಾಡಿ ಈಗ ಒಂದು ಅರ್ಧ ಗಂಟೆ 1 ಅವರ್ ಆದ್ರೂ ಯಾರೂ ಇದ್ರ ಬಗ್ಗೆ ಗಮನವನ್ನೇ ತಗೊಂಡಿಲ್ಲ. ಬೇರೆ ಯಾವುದಾದ್ರೂ ಏನಾದರೂ ಒಂದು ಮಣ್ಣೊಂದು ಆಗಲಿ ಇನ್ನೊಂದಾಗಲಿ ಅಹಿತಕರ ಘಟನೆಗಳನ್ನು ರೈತರುಗಳಿಗೆ ಆಗಲಿ ನಮ್ಮಂಥ ಬಡವರಿಗೆ ಯಾರಿಗೆ ಆದರೂ ಏನೇ ಪ್ರಾಬ್ಲಮ್ ಆದ್ರೂ ಇಮಿಡಿಯೇಟ್ ಬಂದು ರೆಸ್ಪಾನ್ಸ್ ಮಾಡಲ್ಲ. ಈಗ ಇಂಥವಕ್ಕೇನು ಬರಲಿಲ್ಲ ಅಂತ ಅಂದರೆ ಮತ್ತು ಅವರು ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಅನ್ನೋದು ಬೇಕು. ಬೇರೆದಕ್ಕೆ ಮಾತ್ರ ಓಡಿ ಬರ್ತಾರೆ ಇಲ್ಲಿಗೆ. ಇಂಥವಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್ ತಗೋತಾರೆ? ಮತ್ತು ಇದೆಲ್ಲ ಒಂದು ಸ್ವಲ್ಪ ಗಮನ ಹರಿಸಿ ಒಂದು ಸ್ವಲ್ಪ ಇಲ್ಲಿವರೆಗೂ ಅನಾನುಕೂಲ ಆಗಲಿ ಇನ್ನೊಂದು ಆಗಲಿ ಸ್ವಲ್ಪ ಇದು ಮಾಡಿಕೊಡ್ಬೇಕು.